ಹೌದಾ? ಥೈರಾಯ್ಡ್ ಅಂದರೆ ರೋಗ ಅಲ್ವಾ? ಹಾಗಿದ್ದರೆ ಮತ್ತಿನ್ನೇನು? ಥೈರಾಯ್ಡ್ ಬಗ್ಗೆ ಇದುವರೆಗೂ ನಿಮಗೆ ಇದ್ದಂಥ ಮಾಹಿತಿ ತಪ್ಪು. ಯಾಕೆ ಇದುವರೆಗೂ ನನಗೆ ಯಾರು ಥೈರಾಯ್ಡ್ ಬಗ್ಗೆ ಅಥವಾ ಅದಕ್ಕೆ ಬರುವ ರೋಗಗಳ ಬಗ್ಗೆ ಒಳ್ಳೆ ಮಾಹಿತಿ ಕೊಡಲಿಲ್ಲ? ಥೈರಾಯ್ಡ್ಗೆ ರೋಗ ಬಂದಿರೋರು ಜೀವನ ಪರ್ಯಂತ ಔಷಧಿ ತಗೊಳ್ಳೇಬೇಕೇ? ಆಹಾರದಿಂದ ಇದಕ್ಕೇನಾರು ಪರಿಹಾರವಿದೆಯೇ? ಒಬ್ಬ ವೈದ್ಯ ರೋಗಿಗೆ ಅವನ ದೇಹದಲ್ಲಿ ಬಂದಿರುವಂಥ ರೋಗದ ಬಗ್ಗೆ ಅರಿವು ಮೂಡಿಸಬೇಕು, ಜಾಗೃತಿ ಮೂಡಿಸಬೇಕೇ ಹೊರತು ಭಯಪಡಿಸಬಾರದು. ಏನಂತೀರಾ? ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಚಂದ್ರಶೇಖರ್. 2 ವರ್ಷದ ಮುಂಚೆ ಸನ್ಮಾರ್ಗ ನ್ಯೂಸ್ ಅನ್ನೋ ಚಾನಲ್ಲು ನನ್ನ ಜೊತೆ ಒಂದು ಸಂದರ್ಶನ ಮಾಡಿದರು. ಆ ಸಂದರ್ಶನದ ಶೀರ್ಷಿಕೆ ಏನಿಟ್ಟಿದೆ ಅಂದರೆ, ಥೈರಾಯ್ಡ್ ಅಂದರೆ ರೋಗ ಅಲ್ಲ, ಹಾಗಿದ್ರೆ ಮತ್ತಿನ್ನೇನು ಅಂತ. ಯಾಕಂದರೆ ಅದರ ನಿರೂಪಕರು ಆ ಸಂದರ್ಶನಕ್ಕೆ ಮುಂಚೆ ನನ್ನ ಹತ್ರ ಮಾತಾಡಿದಾಗ ನಾನಿದು ರೋಗ ಅಲ್ಲ, ಜನಗಳಲ್ಲಿ ಸ್ವಲ್ಪ ತಪ್ಪು ಭಾವನೆ ಇದೆ, ಥೈರಾಯ್ಡ್ ಅಂದರೆ ರೋಗ ಅಂದ್ಕೊಂಡಿದ್ದಾರೆ, ಆದರೆ ಅದು ರೋಗ ಅಲ್ಲ ಅಂತೇಳಿ ಅದೇ ಶೀರ್ಷಿಕೆ ಇಟ್ಟು ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ. ಸಾಮಾನ್ಯವಾಗಿ ಆ ಒಂದು ಚಾನಲ್ಗೆ ಒಂದು ಸಂದರ್ಶನ ಮಾಡಿದ್ರೆ ಅಥವಾ ಒಂದು ನ್ಯೂಸ್ ಮಾಡಿದ್ರೆ ಒಂದು 70,000-80,000 ವ್ಯೂಸ್ ಬರೋದು. ಯೂಟ್ಯೂಬಲ್ಲಿ ಅವರು ಅದನ್ನ ಲಿಂಕ್ ಶೇರ್ ಮಾಡ್ತಿದ್ರು. ಆದರೆ ನಾವು ಈ ಸಂದರ್ಶನ ಮಾಡಿದ್ಮೇಲೆ ಒಮ್ಮೆಲೆ ಅದು ಲಕ್ಷಾಂತರ ವ್ಯೂ ಆಗಿ ಈಗ ಒಂದು 6.25 ಲಕ್ಷ ವ್ಯೂಸ್ ಆಗಿದೆ. ಇದರಿಂದ ನಾನೇನು ತಿಳ್ಕೊಂಡೆ ಅಂತಂದರೆ, ಇವಾಗ ಈ ಥೈರಾಯ್ಡ್ ಅನ್ನೋ ಗ್ರಂಥಿಗೆ ಬರುವ ಕಾಯಿಲೆಯ ಸಂಖ್ಯೆ ಮಧುಮೇಹ ಅಂದರೆ ಶುಗರ್, ಡಯಾಬಿಟಿಸ್ ಮತ್ತು ರಕ್ತದೊತ್ತಡ BP ಅದನ್ನು ಮೀರಿಸುವಂಥ ಕಾಲ ಬಂದಿದೆ. ಈಗ ಥೈರಾಯ್ಡ್ಗೆ ಬರುವ ಕಾಯಿಲೆ ಮೊದಲನೇ ಪ್ಲೇಸಿಗೆ ಬರ್ತಾ ಇದೆ. ಆಮೇಲೆ ಡಯಾಬಿಟಿಸ್ ಅಥವಾ ಶುಗರು, ಆಮೇಲೆ BP. ಈಗ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬೇಕು ಅಂತ ನಾ ಈ ಒಂದು ಥೈರಾಯ್ಡ್ ಅಂದರೆ ರೋಗ ಅಲ್ಲ, ಹಾಗಿದ್ರೆ ಮತ್ತಿನ್ನೇನು ಅನ್ನೋ ಭಾಗ 2ನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಥೈರಾಯ್ಡ್ ಅಂದರೆ ಅದು ರೋಗ ಅಲ್ಲ, ಅದೊಂದು ಗ್ರಂಥಿ. ಅದು ಗ್ಲ್ಯಾಂಡ್ ಅಂತ ಹೇಳ್ತೀವಿ, ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಅದೊಂದು ಗ್ರಂಥಿ. ಅದು ಎಲ್ಲಿದೆ? ನಮ್ಮ ಕುತ್ತಿಗೆ ಭಾಗದಲ್ಲಿದೆ. ಅದೊಂದು ಚಿಟ್ಟೆ ಆಕಾರದಲ್ಲಿದೆ, ಅಥವಾ H ಶೇಪ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಈ ಗ್ರಂಥಿ ಒಂದು ರಾಸಾಯನಿಕ ದ್ರವ ಉತ್ಪತ್ತಿ ಮಾಡುತ್ತೆ. ಅದನ್ನು ನಾವು ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಅದು ಅದರ ಹೆಸರೇನೆಂದರೆ T3 and T4 ಅಂತ. ಇದು 2 ಥರ ಹಾರ್ಮೋನ್ ಅದು ಉತ್ಪತ್ತಿ ಮಾಡುತ್ತೆ. ಆದರೆ ಇದಕ್ಕೂ ಮುಂಚೆ ಉತ್ಪತ್ತಿ ಆಗುವಂಥ ಹಾರ್ಮೋನು TSH ಅಂತ. ಅದು ನಮ್ಮ ಮೆದುಳಲ್ಲಿ ಇರುವಂಥ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಒಂದು ಗ್ಲ್ಯಾಂಡ್ ಇದೆ, ಅಲ್ಲಿಂದ ಉತ್ಪತ್ತಿ ಆಗುತ್ತೆ. ಸೊ 3 ಥರ ಹಾರ್ಮೋನ್ ತುಂಬ ಇಂಪಾರ್ಟೆಂಟು. ಈ ಥೈರಾಯ್ಡ್ ಒಂದು ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅಂತ ಗೊತ್ತಾಗೋದಕ್ಕೆ TSH, T3, T4 ಅಂತ. ಸಾಮಾನ್ಯವಾಗಿ ನಮಗೆ ಈ ಥೈರಾಯ್ಡ್ಗೆ ಬರುವಂಥ ಕಾಯಿಲೆ, ನಾನು ಮೊದಲೇ ಹೇಳಿದಾಗೆ ಥೈರಾಯ್ಡ್ ಅನ್ನೋದು ಕಾಯಿಲೆ ಅಲ್ಲ, ಅದು ರೋಗವಲ್ಲ. ಥೈರಾಯ್ಡ್ಗೆ ಬರುವಂಥ ಕಾಯಿಲೆ ಏನು? ಆ ರಾಸಾಯನಿಕ ದ್ರವ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆದರೆ ಅದಕ್ಕೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅದೇ ರಾಸಾಯನಿಕ ದ್ರವ ಹೆಚ್ಚು ಪ್ರಮಾಣದಲ್ಲಿ ಉತ್ಪತ್ತಿ ಆದರೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅಥವಾ 3ನೇದು ಈ ಥೈರಾಯ್ಡ್ಗೆ ಬರುವಂಥ ಕ್ಯಾನ್ಸರ್, ಅರ್ಬುದ ಅಂತ ಹೇಳ್ತಾರೆ, ಕ್ಯಾನ್ಸರ್. ಆ ಒಂದು ಪ್ರಕ್ರಿಯೆಯಲ್ಲೂ ಥೈರಾಯ್ಡ್ ಹಾರ್ಮೋನು ಜಾಸ್ತಿ ಉತ್ಪತ್ತಿ ಆಗುತ್ತೆ. ಅಕಸ್ಮಾತ್ ಕಡಿಮೆ ಉತ್ಪಾದನೆ ಆದಲ್ಲಿ ಅದಕ್ಕೆ ನಾವು ಹೈಪೋಥೈರಾಯ್ಡಿಸಮ್ ಅಂತೀವಿ. ಅಂದರೆ ಪೇಷಂಟ್ಗೆ ಅವರ ದೇಹದ ತೂಕ ಹೆಚ್ಚಾಗುತ್ತದೆ. ಅಂದರೆ ಇದರಲ್ಲಿ T3, T4 ಕಡಿಮೆ ಆಗಿ TSH ಜಾಸ್ತಿ ಆಗುತ್ತದೆ. ಅದೇ ಹೈಪರ್ ಥೈರಾಯ್ಡಿಸಮಲ್ಲಿ T3, T4 ಜಾಸ್ತಿಯಾಗಿ TSH ಕಡಿಮೆ ಆಗುತ್ತದೆ. ಮತ್ತು ಕ್ಯಾನ್ಸರ್ ಬಂದಿರುವ ಕಾರಣ ಅದರಲ್ಲೂ T3 ಅಥವಾ T4 ಹೆಚ್ಚಾಗುವ ಸಾಧ್ಯತೆಗಳಿರುತ್ತದೆ. ಆದರೆ ಕ್ಯಾನ್ಸರ್ ಬಂದಾಗ ಅದು ತುಂಬ ಅಡ್ಡ ಪರಿಣಾಮಗಳು ಜಾಸ್ತಿ ಇರ್ತದೆ. ಈ ಥೈರಾಯ್ಡ್ ಗ್ರಂಥಿ ಉತ್ಪತ್ತಿ ಮಾಡುವ 2 ಪ್ರಮುಖ ರಾಸಾಯನಿಕ ದ್ರವಗಳು ಯಾವ್ಯಾವು ಅಂದರೆ T3 ಮತ್ತು T4. T3 5%,
T4 95% ಉತ್ಪತ್ತಿ ಆಗುತ್ತದೆ. ಆದರೆ ತುಂಬ ಶಕ್ತಿಶಾಲಿ ಇರುತ್ತದೆ T3, T4 ಅಲ್ಲ. ಕಾರ್ಯ ಮಾಡೋದು T3ನೇ, T4 ಅಲ್ಲ. ಯಾವಾಗಲೂ ಕಾರ್ಯ ಮಾಡಬೇಕು ಅಂದರೆ T4ಇಂದ T3 ಆಗಿ ನಮ್ಮ ದೇಹದಲ್ಲಿ ಎಲ್ಲ ಪ್ರಕ್ರಿಯೆ ಮಾಡುತ್ತದೆ. ಅದೊಂದು ಮನಸ್ಸಿನಲ್ಲಿ ಜ್ಞಾಪಕಟ್ಕೊಳ್ಳಿ. ಈ ಥೈರಾಯ್ಡ್ ಹಾರ್ಮೋನ್ ಅಂದರೆ T3 ಮತ್ತು T4, ಮೇನ್ಲಿ T3, ಎಲ್ಲರೂ ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ ನಮ್ಮ ದೇಹದಲ್ಲಿ ಒಂದು ಕನಿಷ್ಠ ಉಷ್ಣಾಂಶ ಇರಬೇಕೆಂದರೆ ಈ T3 ಹಾರ್ಮೋನ್ ಪ್ರಮುಖ ಪಾತ್ರ ವಹಿಸುತ್ತದೆ. ಇದೊಂದು ಮನಸ್ಸಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ನಾವು ಕಳೆದ ಬಾರಿ ಆ ಸನ್ಮಾರ್ಗ ನ್ಯೂಸಲ್ಲಿ ಪ್ರೋಗ್ರಾಮ್ ಮಾಡಿದಾಗ ಅದರಲ್ಲಿ ನನ್ನೊಂದು ಫೋನ್ ನಂಬರ್ ಕೊಟ್ಟಿದ್ದೆ ಮತ್ತು ನನ್ನ ಅಡ್ರೆಸ್ ಹೇಳಿದ್ದೆ. ಸುಮಾರು ಜನ ರೋಗಿಗಳು ನನಗೆ ಫೋನ್ ಮಾಡಿ ಇದ್ರ ಬಗ್ಗೆ ಮಾಹಿತಿಗಳು ತಿಳ್ಕೊಂಡು, ನಾನು ಒಂದು 10ರಿಂದ 15 ಮನೆಯಲ್ಲಿ ಒಂದು ಸಾಧಾರಣವಾಗಿ ಮಾಡುವಂಥ ಒಂದು ವಿಧಾನಗಳ ಬಗ್ಗೆ ಹೇಳಿದ್ದೆ. ಅವರಿಗೆ ಒಬ್ಬೊಬ್ರಿಗೂ ಫೋನ್ ಮಾಡಿದಾಗ ಅವ್ರು ತಿಳಿಸ್ತಾ ಇದ್ದೆ. ಅದು ಒಂದು 20ರಿಂದ 25 ನಿಮಿಷ ತಗೊಳ್ಳೋದು. ಆದರೆ ಸುಮಾರು ಬರೀ ರಾಜ್ಯದಿಂದಲ್ಲ, ಈ ದೇಶದ ಕೆಲವು ಭಾಗಗಳಿಂದ ಮತ್ತು ವಿದೇಶದಿಂದ ಕಾರುಗಳು ಬಂತು. ಆದರೆ ಕೆಲವು ಗ್ರಾಮೀಣ ಭಾಗದಲ್ಲಿ ಕೆಲವಿಗೆ ಓದೋಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ. ಆದರೆ ನನ್ನ ಫೋನ್ ನಂಬರ್ ಕೊಟ್ಟರಿಂದ ಫೋನ್ ಮಾಡಿದ್ರೆ ನಾನು ಹೇಳಿದ್ರೆ ಅವ್ರು ಬರ್ಕೊಳ್ಳೋಕೆ ಆಗ್ತಿಲ್ಲ. ಆವಾಗ ಅವ್ರು ಹೇಳಿದ್ರು, ನೀವು ಯಾವುದೊಂದು ವಾಟ್ಸಪ್ಪಲ್ಲಿ ಅದ್ರ ಬಗ್ಗೆ ಏನಾದ್ರು ಕಳಿಸಿ ಅಥವಾ ಒಂದು ಆಡಿಯೋ ಮಾಡಿ ಕಳಿಸಿ ಅಂತ. ನಾನು ಅವರೆಲ್ಲರಿಗೂ ಹೆಲ್ಪ್ ಆಗೋದಿಲ್ಲದೆ, ಈಗ ಯಾರು ವೀಕ್ಷಕರು ನೋಡಿದ್ರೆ ಅವ್ರಿಗೂ ಹೆಲ್ಪ್ ಆಗಲಿಲ್ಲ. ಇವತ್ತು ನಾನು ಒಂದು ರಹಸ್ಯಕರಮಯ ವಿಷಯಗಳನ್ನು, ಥೈರಾಯ್ಡ್ನ ಮನೆಯಲ್ಲಿ ಹೇಗೆ ನೀವು ಕಂಟ್ರೋಲ್ ಮಾಡ್ಕೋಬೋದು ಆಹಾರದಲ್ಲಿ ಅಂತ ಹೇಳ್ತಾ ಇದ್ದೀನಿ. ಮರಿದೆ ಈ ಒಂದು ಪ್ರೋಗ್ರಾಮ್ನ ನೋಡಿ. ಈ ಕಾರ್ಯಕ್ರಮದಲ್ಲಿ ನಾನು ಬರೀ ಹೈಪೋಥೈರಾಯ್ಡಿಸಮ್ ಬಗ್ಗೆ ಮಾತ್ರ ಹೇಳ್ತೀನಿ. ಅಂದರೆ ಏನು, T3, T4 ಕಡಿಮೆ ಇತ್ತು, TSH ಯಾರಿಗೆ ಜಾಸ್ತಿ ಇದೆ ಅವರು ಟೈರೋನಾಮೋ, ಎಲ್ಟ್ರಾಕ್ಸಿನ್ನು 12.5, 25, 50, 75 ಅಥವಾ 100 ಮೈಕ್ರೋಗ್ರಾಮ್ ಅಂತ ಯಾರು ತೊಗೊಳ್ತಿದ್ದೀರಾ ಅಂಥವ್ರಿಗೆ ಉಪಯೋಗ ಆಗಲಿಕ್ಕೆ ಬರೀ ಹೈಪೋಥೈರಾಯ್ಡಿಸಮ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಕಾರ್ಯಕ್ರಮನ ತಪ್ಪದೆ ಪೂರ್ತಿ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಅಥವಾ ನೀವು ಬೇರೆ ಗ್ರೂಪ್ಗಳಲ್ಲಿ ಎಲ್ಲರಿಗೂ ನೀವು ಹಂಚ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಈ ಬರೋ ರೋಗಿಗಳಲ್ಲಿ ಹೈಪೋಥೈರಾಯ್ಡಿಸಮ್ ಮೊದಲನೇ ಸತಿ ಅವರಿಗೆ ಕಂಡು ಬಂದಲ್ಲಿ ನಾನು ಯಾವುದೇ ಥರ ಔಷಧಿ ಶುರು ಮಾಡೋದಿಲ್ಲ. ಆಹಾರದಲ್ಲಿ ಹೇಗೆ ಅವರನ್ನು ಕಂಟ್ರೋಲ್ ಮಾಡ್ಕೋಬೋದು ಅಂತ ಹೇಳಿಕೊಟ್ಟು ಔಷಧಿನೇ ಜೀವನ ಪರ್ಯಂತ ತಗೊಳ್ಳದೇರಾಗಿ ಮಾಡುವಂಥ ಎಲ್ಲ ಪ್ರಯತ್ನ ಮಾಡಿ ಅವರಿಗೆ ನಾನು ಅನುಕೂಲ ಮಾಡಿಕೊಟ್ಟಿದ್ದೀನಿ. ಆದರೆ ಮೊದಲೇ ಅವ್ರು ಏನಾರು ಔಷಧಿ ತಗೊಳ್ತಿದ್ರೆ, ಬೇರೆ ವೈದ್ಯರು ತಗೊಳ್ತಿದ್ರೆ, ಅವ್ರು ನನ್ನ ಹತ್ರ ಬಂದಾಗ ತಗೊಳ್ತಿರುವ ಒಂದು ಔಷಧಿಯನ್ನು ಹೇಗೆ ಕಡಿಮೆ ಮಾಡಬಹುದು, ಆಹಾರದಿಂದ ಹೇಗೆ ಅದನ್ನು ನಿಯಂತ್ರಣ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಪಾಸ್ ಮಾಡಿ ಒಂದು ಪೆನ್ನು ಪೇಜ್ ತೊಗೊಂಬಂದು ರೆಡಿಯಾಗಿ ಇಟ್ಕೊಳ್ಳಿ, ಅಥವಾ ಈ ವಿಡಿಯೋನ ಪೂರ್ತಿ ನೋಡಿ ಎಗೇನ್ ರಿವೈಂಡ್ ಮಾಡಿ ಒಂದು ಪೆನ್ನು ಪೇಜ್ ತೊಗೊಂಬಂದು ಇಟ್ಕೊಂಡು ಆಮೇಲೆ ಬರ್ಕೊಳ್ಳೋಕೆ ಶುರು ಮಾಡಿ. ಇದು ನನ್ನ ಒಂದು ಸಲಹೆ. ಸಂದರ್ಭಗಳಲ್ಲಿ ಈ ಥೈರಾಯ್ಡ್ ಗ್ರಂಥಿ ಕೆಲಸ ಮಾಡೋದಿಲ್ಲ. ನಮ್ಮ ಭಾಷೆ ಹೇಳಬೇಕು ಅಂದರೆ ಅದು ಸೋಮಾರಿಯಾಗಿದೆ ಅಂತ. ಅದನ್ನು ಹೇಗೆ ಜಾಗೃತ ಮಾಡಬೇಕು, ಅದು ಆಹಾರದಿಂದ ನಾವು ಜಾಗೃತ ಮಾಡ್ಬೋದು. ಆದರೆ ಕೆಲವು ವೈದ್ಯರು ಅದಕ್ಕೆ ಸಡನ್ನಾಗಿ ಮದ್ದು ಹಾಕಿ ಇನಿಷಿಯಲ್ ಸ್ಟೇಜಲ್ಲಿ ಅದನ್ನ ಮಲಗಿರೋ ಹಾಗೆಯೇ ಮಾಡ್ತಾರೆ. ಅದಕ್ಕೆ ಅದು ಜೀವನ ಪರ್ಯಂತ ಕೆಲಸ ಮಾಡೋದಿಲ್ಲ. ಇದನ್ನು ಹೇಗೆ ಜಾಗೃತ ಮಾಡೋದು ಒಂದಾಗಿ ಹೇಳ್ತೀನಿ, ಬರ್ಕೊಳ್ತಾ ಹೋಗಿ. ಮೊದಲನೇದು, ನೀವು ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ಹೇಳ್ತಾ ಇರ್ತೀರ. ಒಬ್ಬರು 7 ಗಂಟೆಗೆ ಹೇಳ್ತೀರ, ಒಬ್ರು 6 ಗಂಟೆಗೆ ಹೇಳ್ತೀರ, ಒಬ್ರು 4 ಗಂಟೆಗೆ ಹೇಳ್ತೀರ, ಒಬ್ರು 8 ಗಂಟೆಗೆ ಹೇಳ್ತೀರ. ದಯವಿಟ್ಟು ಸಾಧ್ಯವಾದಷ್ಟು, ಈಗ ನೀವು 7 ಗಂಟೆಗೆ ಹೇಳ್ತಿದ್ರೆ ಒಂದು ವಾರ 6:45, 6:15, 6:15 ಅಂತ ಒಂದೊಂದು ವಾರ ಟೈಮ್ ಕೊಟ್ಟು ದಯವಿಟ್ಟು 6 ಗಂಟೆಗೆ ಹೇಳುವಂಥ ಒಂದು ಪ್ರಯತ್ನ ಮಾಡಿ. ಸಾಧ್ಯವಾದರೆ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ, ನೀವು ಮಾಡಿದಷ್ಟು ಉತ್ತಮ. ಇದು ಮೊದಲನೇ ಸಲಹೆ. ಇನ್ನು ಎರಡನೇ ಸಲಹೆ, ನಾನು ಹೇಳುವ ನೆಕ್ಸ್ಟ್ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ನೀವು ಸೋಮವಾರದಿಂದ ಶುರು ಮಾಡ್ತಾ ಇದ್ದೀರ ಅಂತ ಇಟ್ಕೊಳ್ಳೋಣ. ಅಂದರೆ ಭಾನುವಾರ ರಾತ್ರಿಗೆ, ಜ್ಞಾಪಕ ಇಟ್ಕೊಳ್ಳಿ, ಭಾನುವಾರ ರಾತ್ರಿಗೆ 2 ಚಮಚ ಕೊತ್ತಂಬರಿ ಬೀಜ ಪೌಡ್ರು, ಕಲ್ಲಲ್ಲಿ ಕುಟ್ಟು ಪೌಡ್ರ್ ಮಾಡ್ಕೊಳ್ಳಿ, ಮಿಕ್ಸಿಗೆ ಹಾಕಬೇಡಿ. 1 ಚಮಚ ಮೆಂತ್ಯ ಪೌಡ್ರು, 2 ಸಪ್ರೇಟಾಗಿ ಮಾಡ್ಕೊಳ್ಳಿ. ಬೇಕಾದ್ರೆ ಒಂದು 500 ಗ್ರಾಮ್ ಸಪ್ರೇಟ್ ಮಾಡಿ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ಬಿಡಿ. ನೀವು 2 ಚಮಚ ಕೊತ್ತಂಬರಿ ಬೀಜದ ಪೌಡ್ರು, ಧನಿಯಾ ಪೌಡ್ರು, 1 ಚಮಚ ಮೆಂತ್ಯದ ಪೌಡ್ರನ್ನ 1 ಗ್ಲಾಸ್ ನೀರಿನಲ್ಲಿ ನೆನೆ ಹಾಕಿ ರಾತ್ರಿ ಒಂದು ತಟ್ಟೆ ಮುಚ್ಚಿಟ್ಬಿಡಿ. ಸೋಮವಾರ ಬೆಳಗ್ಗೆ ಹೇಗಿದ್ರು 6 ಗಂಟೆಗೆ ನೀವು ಎದ್ದಿರ್ತೀರ, ಕರೆಕ್ಟಾ? ಸೊ 6 ಗಂಟೆಗೆ ಎದ್ದಾಗ ಪ್ರತಿದಿನ ಹಲ್ಲು ಉಜ್ಜಿಕೊಂಡು ಬಂದು ಬ್ರಷ್ ಮಾಡಿದ್ಮೇಲೆ ನೀವು ಪ್ರತಿದಿನ 1 ಗ್ಲಾಸ್ ಬಿಸಿ ನೀರು ಕುಡಿಯೋದು ಒಳ್ಳೆಯದು. ಅದಾಗಿ ಅರ್ಧ ಗಂಟೆ ಆದಮೇಲೆ ಈ ಕೊತ್ತಂಬರಿ ಬೀಜದ ಪೌಡ್ರು ಮತ್ತು ಮೆಂತ್ಯದ ಪೌಡ್ರು, ಅದು 2 ಚಮಚ, ಇದು 1 ಚಮಚ, 1 ಗ್ಲಾಸ್ ನೀರಿನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ 6:30ಗೆ.
ಕುದೀತಾ ಇದ್ದಂಗೆ ಎಷ್ಟು ಕುದಿಸ್ಬೇಕು, 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗೋದಂತ ಕುದಿಸ್ಕೊಳ್ಳಿ. ಕುದ್ದ ಮೇಲೆ ಅದಕ್ಕೆ ನೀವು 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅರಿಶಿಣ, 1 ಚಿಟಿಕೆ ಕರಿಮೆಣಸು, ಪೆಪ್ಪರ್, ಕಾಳುಮೆಣಸು, ಕರಿಮೆಣಸು ಅದನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತು ಒಂದು ಬಿಳಿ ವಸ್ತ್ರದಲ್ಲಿ ವೈಟ್ ಕ್ಲಾತಲ್ಲಿ ಅದನ್ನ ಫಿಲ್ಟ್ರ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? 6:30ಗೆ ಸೋಮವಾರ ಬೆಳಗ್ಗೆ ನಿಧಾನವಾಗಿ ಗಂಟ್ಲಿಗೆ ತಾಗಿ ಹೊಟ್ಟೆಗೆ ಹೋಗಬೇಕು, ಹಾಗೆ ಅದನ್ನ ಕುಡಿಬೇಕು. ಈಗ 3ನೇ ಫಾರ್ಮುಲಾ, ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ಎದ್ದಿರ್ತೀರ, ಹಲ್ಲುಜ್ಕೊಂಬಂದು ಬಿಸಿನೀರು ಕುಡಿದಿರ್ತೀರ. 6:30ಗೆ ಇದು ಫ್ರೆಶ್ ಆಗಿ ಮಾಡ್ಕೋಬೇಕು. ಒಂದು 10ರಿಂದ 15 ಗ್ರಾಮ್ ಒಂದು ಚಿಕ್ಕ ಪೀಸ್ ಹಸಿ ಶುಂಠಿ ಇದನ್ನು ಒಂದು ಲೋಟಕ್ಕೆ ಹಾಕಿ ಚೆನ್ನಾಗಿ ಜಜ್ಜಿಕೊಂಡು 1 ಚಮಚ ಜೇನುತುಪ್ಪ ಹಾಕಿ ಅದಕ್ಕೆ 1 ಗ್ಲಾಸ್ ನೀರು ಹಾಕಿ ಅದಕ್ಕೂ 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅರಿಶಿಣ, 1 ಚಿಟಿಕೆ ಕರಿಮೆಣಸು ಹಾಕಿ ಚೆನ್ನಾಗಿ ಕಲಸಿ. ಆದರೆ ಜ್ಞಾಪಕ ಇಟ್ಕೊಳ್ಳಿ, ಇದನ್ನು ಕುದಿಸಬಾರದು. ಇದನ್ನು ಡೈರೆಕ್ಟಾಗಿ ಫಿಲ್ಟ್ರ್ ಮಾಡಿಕೊಂಡು ಮಂಗಳವಾರ ಬೆಳಗ್ಗೆ 6:30ಗೆ ನಿಧಾನಕ್ಕೆ ಗಂಟ್ಲಿಗೆ ತಾಗಿ ಹೊಟ್ಟೆಗೆ ಹೋಗಿ ಕುಡಿಬೇಕು, ಸ್ಲೋವಾಗಿ ಕುಡಿಬೇಕು. ಸೋಮವಾರ ಧನಿಯಾ, ಮಂಗಳವಾರ ಶುಂಠಿ 6:30ಗೆ ಜ್ಞಾಪಕ ಇಟ್ಕೊಳ್ಳಿ. ಈಗ ಮುಂದೆ ಏನು ಪ್ರಕ್ರಿಯೆ, ಬುಧವಾರ ರಿಪೀಟ್ ಮಾಡಿ, ಸೋಮವಾರದ ಬುಧವಾರ ಮಾಡಿ, ಮಂಗಳವಾರದ ಗುರುವಾರ ಮಾಡಿ. ಅಂದರೆ ಅರ್ಥ ಏನು, ಇದೊಂದು ದಿನ ಅದೊಂದು ದಿನ, ಇದೊಂದು ದಿನ ಅದೊಂದು ದಿನ, ಬೆಳಗ್ಗೆ 6:30ಗೆ ಮಾಡೋದು ನೀವು ರೂಢಿ ಮಾಡ್ಕೊಳ್ಬೇಕು. ಒಂದು ಕ್ಯಾಲೆಂಡ್ರಲ್ಲಿ ಬರೆದಿಡಿ. ಇಲ್ಲ ಡಾಕ್ಟ್ರೇ ನಾನು ಹೇಳದೆ 7 ಗಂಟೆಗೆ 8 ಗಂಟೆಗೆ ಅಂದರೆ ನೀವು ಬಿಸಿ ನೀರು ಕುಡಿದು ಅರ್ಧ ಗಂಟೆಗೆ ಈ ಒಂದು ಕಷಾಯಗಳನ್ನ ಆಲ್ಟರ್ನೇಟಿವ್ ಡೇಸ್ ಇದೊಂದು ದಿನ ಅದೊಂದಿನ ಕುಡಿಯೋದು ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಆದರೆ ಯಾರು 6 ಗಂಟೆಗೆ ಎದ್ದು ಮಾಡ್ತಾರೆ, ನಾನು ನೋಡಿರೋ ಒಂದು ನನ್ನ ಪ್ರಾಕ್ಟೀಸಲ್ಲಿ ಅವರಿಗೆ ತುಂಬ ಲಾಭ ಆಗಿದೆ. ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿರೋದು, ನಾನು ಹೇಳೋದು ನನ್ನ ಕರ್ತವ್ಯ. ಸೋಮವಾರ, ಬುಧವಾರ, ಶುಕ್ರವಾರ 2 ಥರ ಸೊಪ್ಪಿನ ಪದಾರ್ಥ, ಸೊಪ್ಪಿನ ಪಲ್ಯ, ಸೊಪ್ಪಿನ ಸಾಂಬಾರು ಎಲ್ಲ ಥರ ಏನು ಸೊಪ್ಪುಗಳು ಬರ್ತೀವಿ ಯೂಸ್ ಮಾಡಿ. ಯಾವುದನ್ನು ಯಾವುದನ್ನು ಯೂಸ್ ಮಾಡಬಾರ್ದು ಅಂದರೆ ಪಾಲಕ್ ಸೊಪ್ಪೊಂದು ಯೂಸ್ ಮಾಡೋದು ಬೇಡ, ಅದನ್ನು ಸ್ಟಾಪ್ ಮಾಡಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಆಮೇಲೆ ಮಂಗಳವಾರ, ಗುರುವಾರ, ಶನಿವಾರ 2 ಥರ ಹಣ್ಣುಗಳನ್ನ ಉಪಯೋಗಿಸಿ. ಮೊಸಂಬಿ, ದಾಳಿಂಬೆ, ಬಾಳೆಹಣ್ಣು, ಪೈನಾಪಲ್ಲು, ಪಪ್ಪಾಯ ಅಥವಾ ಸೀಬೆಹಣ್ಣು, ಇಷ್ಟರಲ್ಲಿ ಜಾಸ್ತಿ ಹಣ್ಣುಗಳಿದ್ದರೆ ಒಳ್ಳೆಯದು. ಬೇರೆ ಹಣ್ಣು ತಿನ್ನಬಾರ್ದು ಅಂತ ತಿನ್ಬೋದು. ಇವು ಆ ವಾರದಲ್ಲಿ ಜಾಸ್ತಿ ಇರೋ ಒಳ್ಳೆಯದು. ನಾನು ಈಗ ಹೇಳೋದೆಲ್ಲ ಒಂದು ವಾರಕ್ಕಾಗೋದು ಹೇಳ್ತೀನಿ. ಇದು ಎವ್ರಿ ವೀಕ್ನ ರಿಪೀಟ್ ಮಾಡ್ತಾ ಬನ್ನಿ, ಪ್ರತಿ ವಾರ ಅದನ್ನ ರಿಪೀಟ್ ಮಾಡಿ. ಗೊತ್ತಾಯ್ತಾ? ರಾತ್ರಿಗೆ ಒಂದಿನ ಬಿಟ್ಟು ಒಂದಿನ ಒಂದು 10ರಿಂದ 15 ಹಸಿ ಕರಿಬೇವಿನ ಸೊಪ್ಪಿನ ಎಲೆಗಳು ತಗೊಂಡು ಅದನ್ನು ನೀವು ಇದನ್ನು ಬೇಕಾದ್ರೆ ಮಿಕ್ಸಿಗೆ ಹಾಕಿ ಚಟ್ನಿ ಥರ ಪೇಸ್ಟ್, ಸ್ವಲ್ಪ ನೀರು ಹಾಕಿ ಚಟ್ನಿ ಥರ ಪೇಸ್ಟ್ ಮಾಡಿಕೊಂಡು ಅದಕ್ಕೆ 1 ಗ್ಲಾಸ್ ಹಾಲು ಹಾಕಿ, 10ರಿಂದ 15 ಕರಿಬೇವಿನ ಸೊಪ್ಪಿನ ಎಲೆ ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಮಿಕ್ಸಿಗೆ ಹಾಕಿ ಅದನ್ನು ಚಟ್ನಿ ಥರ ಪೇಸ್ಟ್ ಮಾಡಿಕೊಂಡು 1 ಗ್ಲಾಸ್ ಹಾಲು ಹಾಕಿ ಆ ಮಿಕ್ಸಿಯಿಂದ ನೀವು ಒಂದು ಪಾತ್ರೆಗೆ ಇದನ್ನು ಬಗ್ಗಿಸ್ಕೊಂಡು ಇದನ್ನು ಏನು ಮಾಡಬೇಕು, ಚೆನ್ನಾಗಿ ಕುದಿಸ್ಬೇಕು. ಕುದೀತಾ ಇದ್ದಂಗೆ ರುಚಿಗೆ ತಕ್ಕಂತೆ ಬೆಲ್ಲ ಹಾಕಿ ಅದಕ್ಕೆ 1 ಚಿಟಿಕೆ ಉಪ್ಪು, ಅರಿಶಿಣ ಮತ್ತು ಕರಿಮೆಣಸನ್ನು ಹಾಕಿ ಚೆನ್ನಾಗಿ ಕಲಿಸಿ. ಆಮೇಲೆ ಇದನ್ನು ನೀವು ಒಂದು ಬಟ್ಟೆಯಲ್ಲಿ ಫಿಲ್ಟ್ರ್ ಮಾಡಿಕೊಂಡು ರಾತ್ರಿ ಊಟ ಆಗಿ ಮಲಗೋಳಕ್ಕೆ ಅರ್ಧ ಗಂಟೆ ಮುಂಚೆ ಇದನ್ನು 1 ದಿನ ಬಿಟ್ಟು 1 ದಿನ ಕುಡಿಬೇಕು. ಸೋಮವಾರ, ಬುಧವಾರ, ಶುಕ್ರವಾರ, ಭಾನುವಾರ ಹಾಗೆ 1 ದಿನ ಬಿಟ್ಟು ಕುಡಿಬೇಕು. ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ, ಇದು ಮುಂಚೆನೇ ಯಾರಿಗಾರೋ ಶುಗರ್ ಇದ್ದರೆ, ಡಯಾಬಿಟಿಸ್ ಇದ್ದರೆ ನಾವು ಈ ಶುಂಠಿ ಏನು ಹೇಳಿದ್ದೀವಿ ಆ ವಿಚಾರದಲ್ಲಿ ನೀವು ಜೇನುತುಪ್ಪ ಹಾಕಬಾರದು, ಮತ್ತು ಈ ವಿಚಾರದಲ್ಲಿ ಕರಿಬೇವಿನ ಸೊಪ್ಪು ವಿಚಾರದಲ್ಲಿ ನೀವು ಬೆಲ್ಲ ಹಾಕಬಾರದು. ಇದು ಈ ಥೈರಾಯ್ಡ್ ಗ್ರಂಥಿಗೆ ಹಾನಿ ಉಂಟು ಮಾಡುವ ಒಂದು ರಾಸಾಯನಿಕ ದ್ರವ ನಿಮ್ಮ ಆಹಾರದಲ್ಲಿ ಅಥವಾ ನೀವು ಯೂಸ್ ಮಾಡುವ ಒಂದು ತರಕಾರಿ ಹಣ್ಣುಗಳಲ್ಲಿ ಇರುವಂಥ ಒಂದು ಸಾಧ್ಯತೆ ಇದೆ. ಅದು ಯಾವುದಂದರೆ ನಾವು ಅದಕ್ಕೆ ಹೇಳ್ತೀವಿ ಗಾಯ್ಟ್ರೋಜನ್ಸ್ ಅಂತ ಹೇಳ್ತೀವಿ. ಯಾವ್ಯಾವ ತರಕಾರಿಗಳು ನೀವು ತೆಗೆದುಕೊಳ್ಳಬಾರದು ಅಂತಂದರೆ ಹೂಕೋಸು, ಎಲೆಕೋಸು, ನವಿಲುಕೋಸು, ಜ್ಞಾಪಕಟ್ಕೊಳ್ಳಿ, ಹೂಕೋಸು, ಎಲೆಕೋಸು, ನವಿಲುಕೋಸು, ಸೋಯಾ, ಆಲೂಗೆಡ್ಡೆ, ಮೂಲಂಗಿ ಮತ್ತು ಪಾಲಕ್ ಇಷ್ಟನ್ನು ನೀವು ತೆಗೆದುಕೊಳ್ಳಬಾರದು. ಇದು ನಿಷಿದ್ಧ. ಚಪಾತಿ ಮತ್ತು ಮೈದಾನ ನಿಲ್ಲಿಸಿಬಿಡಿ. ಖಾಲಿ ಹೊಟ್ಟೆಗೆ ಕಾಫಿ ಟೀ ತೆಗೆದುಕೊಳ್ಬೇಡಿ. ರಾತ್ರಿ ಹೊತ್ತು ಮೊಸರನ್ನ ತೆಗೆದುಕೊಳ್ಬೇಡಿ. ಇನ್ನೊಂದು ವಿಚಾರ, ಸುಮಾರು ಜನ ನಾನ್ ವೆಜಿಟೇರಿಯನ್ಸ್ ಇದ್ದೀರಾ, ಅವರಿಗೆ ಒಂದು ಸಂಶಯ ಬರ್ತದೆ, ನಾವು ನಾನ್ ವೆಜಿಟೇರಿಯನ್ ತಿನ್ಬೋದಾ, ತಿಂದರೆ ಯಾವ್ದು ತಿನ್ನಬೇಕು ಅಂತ. ನೋಡಿ, ನಾನ್ ವೆಜಿಟೇರಿಯನ್ಸ್ಗಳಿಗೆ
ಸಾಧ್ಯವಾದಷ್ಟು ಫ್ರೈಗಳನ್ನ ಕಡಿಮೆ ಮಾಡಿ. ಮೊದಲನೇ ಆದ್ಯತೆ ಮೀನಿಗೆ ಕೊಡಿ, ಅದರಲ್ಲೂ ಫ್ರೈ ಬೇಡ. ಎರಡನೇ ಆದ್ಯತೆ ಮೊಟ್ಟೆ. ಯಾರಿಗೆ ಕೊಲೆಸ್ಟ್ರಾಲ್ ಇದೆ, ಯಾರು ತುಂಬ ದಪ್ಪ ಇದ್ದೀರಾ, ಸ್ಥೂಲಕಾಯ ಇದೆ, ಅವರಿಗೆ ಈ ಹಳದಿ ಭಾಗ ಬೇಡ, ಬರೀ ಬಿಳಿ ಭಾಗ ಸಾಕು, ಇಲ್ಲಾಂದರೆ ತೆಗೆದುಕೊಳ್ಬೋದು. ಮೂರನೇದು ಚಿಕನ್ನು, ಅದರಲ್ಲೂ ಫ್ರೈ ಬೇಡ. ನಾಲ್ಕನೇದು ಮಟನ್ನು, ಯಾವಾಗಲೂ ಅಕೇಶನ್ ತಗೊಳ್ಳಿ, ರೆಗ್ಯುಲರಾಗಿ ಬೇಡ. ಅದೊಂದು ಮನಸ್ಸಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಇನ್ನು ಅನ್ನದ ವಿಚಾರಕ್ಕೆ ಬಂದರೆ 30 ವರ್ಷ ಆದಮೇಲೆ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ದೇಹ ಅನ್ನವನ್ನು ಸಹಿಸೋದಿಲ್ಲ. ನಿಮಗೆ ಶಾರೀರಿಕವಾಗಿ ಅನ್ನ ಬೇಕಾಗಿರಲ್ಲ, ಆದರೆ ಮಾನಸಿಕವಾಗಿ ಬೇಕಾಗಿರುತ್ತೆ. ಯಾಕಂದರೆ ನೀವು ಅದು ತುಂಬ ರೂಢಿ ಮಾಡ್ಕೊಂಡಿರ್ತೀರ. ಅದು ಸಡನ್ನಾಗಿ ಪೂರ್ತಿ ಬಿಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡಿ, ನಿಮಗೆ ತೂಕನೂ ಕಮ್ಮಿ ಆಗಬೇಕು, ಥೈರಾಯ್ಡ್ ಕಂಟ್ರೋಲ್ ಬರಬೇಕು ಅಂತಂದರೆ ನೀವು ತೆಗೆದುಕೊಳ್ಳುವ ಅನ್ನದ ಪ್ರಮಾಣದಲ್ಲಿ 30% ಕಡಿಮೆ ಮಾಡಿ. ಅದರ ಬದಲು ರಾತ್ರಿಗೆ ಒಂದು 4 ರಿಂದ 5 ಚಮಚ ಬಟಾಣಿನ ನೀರಿನಲ್ಲಿ ನೆನೆ ಹಾಕಿ ಅದಕ್ಕೊಂದು ತಟ್ಟೆ ಮುಚ್ಚಿಟ್ಬಿಡಿ. ಬೆಳಗ್ಗೆ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಅದಕ್ಕೆ 1-2 ರಿಂದ 3 ಕ್ಯಾರೆಟ್ ಪೀಸ್ಗಳು, 4 ರಿಂದ 5 ಬೀನ್ಸ್ ಪೀಸ್ಗಳು ಹಾಕಿ ಚೆನ್ನಾಗಿ ಅದನ್ನ ಬೇಯಿಸ್ಕೊಳ್ಳಿ. ಆಮೇಲೆ ಅದರಿಂದ ನೀರನ್ನ ಸಪ್ರೇಟ್ ಮಾಡಿ. ಈ ನಿಮಗೆ ಸಿಕ್ಕಿರುವಂಥ ತರಕಾರಿ ಇದೆಯಲ್ಲ, ಬೆಂದಿರೋ ತರಕಾರಿ, ಇದನ್ನು ಒಂದು ಅರ್ಧ ಚಮಚ ತುಪ್ಪದಲ್ಲಿ ಉಟ್ಕೊಳ್ಳಿ. ಕುರಿತ ಅದಕ್ಕೂ ಆ ತ್ರಿಮೂರ್ತಿ ಹಾಕಿ, ಯಾವುದು ಉಪ್ಪು, 1 ಚಿಟಕಿ ಕರಿಮೆಣಸು ಮತ್ತು ಅರಿಶಿಣ, ಬ್ರಹ್ಮ ವಿಷ್ಣು ಮಹೇಶ್ವರ, ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಸಪ್ರೇಟ್ ಮಾಡಿದರೆ ನೀರು, ಅದಕ್ಕೂ ನೀವು 1 ಚಿಟಕಿ ಉಪ್ಪು, ಅರಿಶಿಣ, ಕರಿಮೆಣಸು ಹಾಕ್ಕೊಳ್ಳಿ. ಏನು 30% ನೀವು ಅನ್ನ ಕಮ್ಮಿ ಮಾಡಿದ್ದೀರಾ, ಆ ಜಾಗಕ್ಕೆ ಇದನ್ನು ಐದರ ಮಧ್ಯಾಹ್ನ ಅಥವಾ ರಾತ್ರಿ ಇದನ್ನು ವಾರಕ್ಕೆ 3 ದಿನ ಯೂಸ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದು. ತುಂಬ ಸ್ವಾಭಾವಿಕವಾಗಿ ನಿಮ್ಮ ಥೈರಾಯ್ಡ್ ಹಾರ್ಮೋನು ಲೆವೆಲ್ ನಾರ್ಮಲ್ ಆಗ್ತಾ ಬರ್ತದೆ. ನನಗೆ ಬಂದಿರೋಂಥ ರೋಗಿಗಳಲ್ಲಿ ಸುಮಾರು ಜನ ಈಗ ಥೈರಾಯ್ಡ್ ಸಮಸ್ಯೆಗೆ, ಹೈಪೋಥೈರಾಯ್ಡಿಸಮ್ಗೆ ಮಾತ್ರೆ ಇಲ್ಲದೇ ಆಹಾರದಲ್ಲೇ ಅವರ ಥೈರಾಯ್ಡನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. 6 ತಿಂಗಳಿಗೆ ಒಂದ್ಸತಿ ಅಥವಾ 1 ವರ್ಷಕ್ಕೆ ಒಂದ್ಸತಿ ಚೆಕ್ ಮಾಡಿಸ್ತಾರೆ, ನನಗೆ ರಿಪೋರ್ಟ್ ಕೊಡ್ತಾರೆ. ನಿಮಗೆ ಪ್ರಶ್ನೆ ಉದ್ಭವ ಆಗ್ಬೋದು, ನೀವು ಈ ಥರ ಆಹಾರದಲ್ಲಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ನನಗೆ ಪೇಷಂಟ್ ಕಮ್ಮಿ ಆಗ್ತಾರಲ್ವಾ? ಹೌದು, ನನಗೆ ಕಮ್ಮಿ ಆದರೂ ಪರವಾಗಿಲ್ಲ. ನಿಮ್ಮ ಆರೋಗ್ಯ ಮುಖ್ಯ. ನಿಮಗೆ ಆರೋಗ್ಯ ಸಿಕ್ಕಿದರೆ ನೀವು ಇನ್ನೂ ಒಂದು 4 ಜನ ರೋಗಿಗೆ ನೀವು ಹೇಳ್ತೀರಾ, ಅದು ನನಗೆ ಬೇಕಾಗಿದ್ದು ಹೊರತು ನೀವು ಲೈಫ್ ಲಾಂಗ್ ಮಾತ್ರೆ ತೆಗೆದುಕೊಂಡು ರೋಗಿಗಳಾಗುವುದು ನನಗೆ ಇಷ್ಟವಿಲ್ಲ. ನನ್ನ ಯಾವುದೇ ಪೇಷಂಟ್ ಆದರೆ, ಈಗ ಬೇಕಾದ್ರೆ ಕಾಮೆಂಟ್ ಬಾಕ್ಸಲ್ಲಿ ನೋಡ್ತೀವಿ, ಸುಮಾರು ಜನ ನನ್ನ ಪೇಷಂಟ್ ಕಮೆಂಟ್ ಮಾಡ್ತಾರೆ, ಅವ್ರು ಕೇಳಿ ನೋಡ್ಬೋದು. ನನಗೆ ಯಾರು ಪೇಷಂಟ್ ಬರ್ತಾರೆ ಅವರಿಗೆ ನನ್ನ ಕ್ಲಿನಿಕಲ್ಲಿ ಕೂರಿಸ್ಕೊಂಡು ನೋಟ್ಸ್ ಬರೆಸ್ತೀನಿ. ತುಂಬ ಅಗತ್ಯವಿದ್ದರೆ ಮಾತ್ರ ನಾನು ಅವರಿಗೆ ಒಂದು ಮಾತ್ರೆ ಹಾಕ್ತೀನಿ ಹೊರತು, ಇಲ್ಲ ಅಂದರೆ 95% ನಾನು ಅವರಿಗೆ ಮಾತ್ರೆಯನ್ನು ಕೊಡೋದಿಲ್ಲ. ಇರೋ ಮಾತ್ರೆಯಲ್ಲಿ ನಿಲ್ಲಿಸಬೇಕು ಅಥವಾ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಹೊರತು ಮಾತ್ರೆಗಳನ್ನ ಜಾಸ್ತಿ ಮಾಡಬಾರದು. ಅದೇ ನನ್ನ ಉದ್ದೇಶ, ಇದೇ ನನ್ನ ಚಿಕಿತ್ಸಾ ವಿಧಾನ. ವಾರಕ್ಕೆ ಒಮ್ಮೆ ನೀವು ABCD ಜ್ಯೂಸ್ ಅಂತ ಮಾಡ್ಕೊಳ್ಳಿ. A ಅಂದರೆ ಒಂದು ಆ್ಯಪಲ್, B ಅಂತಂದರೆ ಬೀಟ್ರೂಟ್, ಪೂರ್ತಿ ಬೇಡ, ಒಂದು 1/4 ಭಾಗ ತಗೊಳ್ಳಿ. C ಅಂದರೆ ಒಂದು ಕ್ಯಾರೆಟ್, ಆ್ಯಂಡ್ D ಅಂದರೆ ಇಲ್ಲಿ ನಾನು ಈ ಒಂದು ನಿಮೋನಿಕ್ಗೆ ಹಿಡ್ತಾ ಇದ್ದೀನಿ. ABCD ಇದೆ. D ಅಂದರೆ ಇಲ್ಲಿ ದಾಳಿಂಬೆ ತಿಳ್ಕೊಳ್ಳೋಣ, ಯಾಕಂದರೆ ಒಂದು ಪ್ರೊಮೊಗ್ರಾನೇಟ್ ಅಂತ ಹೇಳ್ತೀವಿ ನಾವು, ಆದರೆ ಇಲ್ಲಿ ನೀವು ದಾಳಿಂಬೆ ತಿಳ್ಕೊಳ್ಳಿ. ಸೊ ನಿಮ್ಗೆ ಈಸಿಯಾಗಿ ಜ್ಞಾಪಕ ಬರಲಿಲ್ಲ. ABCD ಇದನ್ನೆಲ್ಲ ಮಿಕ್ಸ್ ಮಾಡಿ, ಶುಗರ್ ಇಲ್ಲದೆ ಇರೋರು ಇದನ್ನು ಬೆಲ್ಲ ಹಾಕಿ ಕುಡಿಬೋದು, ಯೂಸ್ ಮಾಡಿ. ಶುಗರ್ ಇದ್ದವರು ಬೆಲ್ಲವಿಲ್ಲದೆ ನೀವು ಇದನ್ನು ಕುಡಿಬೇಕು, ವಾರಕ್ಕೆ 1 ದಿನ ಕುಡಿಬೇಕು. ಇದರಿಂದ ಥೈರಾಯ್ಡ್ ಗ್ಲ್ಯಾಂಡ್ಗೆ ತುಂಬ ಉತ್ತೇಜನಕರ ಒಂದು ಸಾರಾಂಶಗಳಿದೆ, ಇದರಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ನಿಮಗೆ ಯಾವುದರ ಒಂದು ಸಂಶಯ, ಅನುಮಾನ ಇದ್ದಲ್ಲಿ, ಯಾವುದರ ಒಂದು ನಿಮಗೆ ಸಲಹೆ ಬೇಕಾದಲ್ಲಿ, ಬೆಳಗ್ಗೆ ಹೊತ್ತು ಯಾಕಾರೋ ಖಾಲಿ ಹೊಟ್ಟೆಗೆ ಅಲ್ಲಿ ಕಾಫಿ ಟೀ ಕುಡಿಯೋ ಅಭ್ಯಾಸವಿದ್ದರೆ ಅದನ್ನು ನಿಲ್ಲಿಸಿ. ಖಾಲಿ ಹೊಟ್ಟೆ ಕುಡಿಬೇಡಿ. ನಿಮ್ಗೆ ಅಭ್ಯಾಸ ಆಗಿದರೆ ತಿಂಡಿ ಆದಮೇಲೆ ಅಥವಾ ಹೊಟ್ಟೆಯಲ್ಲಿ ಏನಾದ್ರು ಇರಬೇಕು, ಅದಾದಮೇಲೆ ಕುಡೀರಿ. ಖಾಲಿ ಹೊಟ್ಟೆಗೆ ಕಾಫಿ ಟೀ ಕುಡಿಬೇಡಿ. ಮತ್ತು ರಾತ್ರಿ ಹೊತ್ತು ಮೊಸರನ್ನವನ್ನು ತಿನ್ನಬೇಡಿ. ಚಪಾತಿ ಮತ್ತು ಮೈದಾ ಎರಡನ್ನೂ ಥೈರಾಯ್ಡ್ ಕಂಟ್ರೋಲ್ ಬರೋವರೆಗೂ ಉಪಯೋಗಿಸಬೇಡಿ, ಸ್ಟಾಪ್ ಮಾಡಿ. ಯಾವುದೇ ಗೋಧಿ ಐಟಮು, ಯಾವುದೇ ಮೈದಾ ಐಟಮು, ಯಾವುದೇ ಬೇಕ್ರಿ ಐಟಮ್, ಇದನ್ನು ನೀವು ಸ್ಟಾಪ್ ಮಾಡಿ. ಯಾವುದೇ ಥರ ಸಾಫ್ಟ್ ಡ್ರಿಂಕ್ಸ್ ಬೇಡ, ಯಾವುದೇ ಥರ ಪ್ರಿಸರ್ವೇಟಿವ್ ಹಾಕಿರೋ ಫ್ರೂಟ್ ಡ್ರಿಂಕ್ಸ್ ಬೇಡ. ಫ್ರೆಶ್ ಜ್ಯೂಸೇ ಒಳ್ಳೆಯದು. ಒಂದು ಸತಿ ಯೂಸ್ ಮಾಡಿರೋ ಆಯಿಲ್ನ ಇನ್ನೊಂದು ಸತಿ ಯೂಸ್ ಮಾಡಬಾರ್ದು.
ಆ ಥರ ಯೂಸ್ ಮಾಡಿದ್ರೆ ಅದಕ್ಕೆ ರ್ಯಾನ್ಸಿಡಿಟಿ ಅಂತ ಒಂದು ಅಂಶ ಬರುತ್ತೆ, ಅದು ಕೆಟ್ಟು ಹೋಗುತ್ತೆ, ಅದು ದೇಹಕ್ಕೆ ಹಾನಿಕರ. ಅದನ್ನು ಜ್ಞಾಪಕಟ್ಕೊಳ್ಳಿ. ಸಾಧ್ಯವಾದಷ್ಟು ಬೇಸಿಗೆ ಕಾಲ ಬಿಟ್ಟು ಬೇರೆ ಯಾವುದೇ ಕಾಲದಲ್ಲಿ ಮಧ್ಯಾಹ್ನ ನಿದ್ದೆ ಮಾಡೋಕ್ಕೆ ಹೋಗಬೇಡಿ. ಅಭ್ಯಾಸ ಆಗಿದ್ದರೆ ಒಂದು ಅರ್ಧ ಗಂಟೆ ಮಾಡ್ಬೋದು, ಅಭ್ಯಾಸ ಇಲ್ಲಾಂದರೆ ಅಭ್ಯಾಸ ಮಾಡ್ಕೊಳಕ್ಕೆ ಹೋಗಬೇಡಿ. ಎಕ್ಸೆಪ್ಟ್ ಆನ್ ಸಮ್ಮರ್ ಡೇಸ್, ಬೇಸಿಗೆ ಕಾಲದಲ್ಲಿ ಬಿಟ್ಟು ಬೇರೆ ಕಾಲದಲ್ಲಿ ಮಧ್ಯಾಹ್ನ ನಿದ್ದೆ ಮಾಡುವುದನ್ನು ದಯವಿಟ್ಟು ಕಮ್ಮಿ ಮಾಡಿ, ಇಲ್ಲಾಂದರೆ ನಿಲ್ಲಿಸ್ಬಿಡಿ. ನಾನೊಂದು ಈಗ ಒಂದು ವ್ಯಾಯಾಮ ಹೇಳ್ಕೊಡ್ತೀನಿ. ಇದನ್ನು ನೀವು 6:15 ಕಷಾಯ ಕುಡಿದ ಮೇಲೆ ಇದನ್ನು ಫಾಲೋ ಮಾಡಿ. 3 ನಿಮಿಷ ಮಾಡಬೇಕು. ಬೇಕಾದ್ರೆ ನೀವು ಅಲಾರಾಮ್ ಇಟ್ಕೊಂಡು ಮಾಡಿ. ಏನು ಮಾಡಿ ಅಂದರೆ ಇವೆರಡು ಹೆಬ್ಬೆರಳನ್ನ ಕಿವಿ ಮೇಲೆ ಇಟ್ಕೊಂಡು ಈ ಮಧ್ಯದ ಬೆರಳನ್ನ ನೆತ್ತಿ ಮೇಲೆ ತರಬೇಕು. ತಂದುಬಿಟ್ಟು ಕಣ್ಣು ಮುಚ್ಕೊಂಡು ಈ ಧ್ಯಾನನ ಈ ಹಣೆ ಮಧ್ಯದಲ್ಲಿ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಇಲ್ಲಿ ಕುಟ್ಕೋಬೇಕು, ಟಕ 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 ಅಂತ. ಆಯಿತಾ? 3 ನಿಮಿಷ ಮಾಡಬೇಕು. 3 ನಿಮಿಷ ಆದಮೇಲೆ ಸ್ಟಾಪ್ ಮಾಡಿ. ಇದರಿಂದ ಏನಾಗುತ್ತೆ, ಬೆಳಗ್ಗೆ ನಿಮಗೆ ಹೈಪೋಥಾಲಮಸ್ ಅಂತ ಏನು ಹೇಳ್ತೀವಿ ಅದು ನಿಮಗೆ ಸ್ಟಿಮ್ಯುಲೇಟ್ ಆಗುತ್ತೆ. ಹೈಪೋಥಾಲಮಸ್ ಸ್ಟಿಮ್ಯುಲೇಟ್ ಆದರೆ ಅದರಿಂದ ಪಿಟ್ಯೂಟರಿ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಆಗಿ ಅದರಿಂದ ನಿಮಗೆ ಹಾರ್ಮೋನ್ ರಿಲೀಸ್ ಆಗಿ ನಿಮಗೆ ಥೈರಾಯ್ಡ್ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಆಗುತ್ತೆ. ಇದು ತುಂಬ ಜನಕ್ಕೆ ಬಹಳ ಉಪಯೋಗ ಆಗಿದೆ. ಅವ್ರಿಗೆ ಥೈರಾಯ್ಡ್ ಕಂಟ್ರೋಲ್ ಬಂದಿದೆ. ಸೊ ಒಂದು ಆಹಾರದಲ್ಲಿ ಹೇಳಿದ್ದೀನಿ, ಒಂದು ವ್ಯಾಯಾಮದಲ್ಲಿ ಹೇಳಿದ್ದೀನಿ. ಇದನ್ನು ನೀನು 3 ತಿಂಗಳು ಮಾಡಿ. 3 ತಿಂಗಳು ಮಾಡಿದ್ಮೇಲೆ ಒಂದು 100 ಜನ ನಾನು ಹೇಳಿದ ಫಾರ್ಮುಲಾ ಫಾಲೋ ಮಾಡಿದ್ರೆ ಒಂದು 90 ಜನಕ್ಕೆ ಇದರಿಂದ ಉಪಯೋಗ ಆಗಿದೆ. 90% ಜನಗಳಲ್ಲಿ ಅವರು ತಗೊಳ್ತಿದ್ದ ಔಷಧಿನ ಬಿಟ್ಟಿದ್ದಾರೆ, ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವರ ಒಂದು ಸ್ಟ್ರಾಂಗ್ ವಿಲ್ ಪವರ್. ಅವ್ರಿಗೆ ಈಗ ಮಾಡಲೇಬೇಕು ಅಂತ ಅವ್ರಿಗೆ ಒಂದು ವಿಲ್ ಪವರ್ ಇತ್ತು, ಅಂದರೆ ಅವರಿಗೆ ಒಂದು ಗುರಿ ಇತ್ತು. ಅದರಿಂದ ಅವರಿಗೆ ಸಾಧ್ಯವಾಗಿದೆ. ಇನ್ನು 10% ಜನಕ್ಕೆ ಒಂದು 50% ಕಂಟ್ರೋಲ್ ಬಂದಿದೆ. ಯಾಕೆ ಪೂರ್ತಿ ಬರಲಿಲ್ಲ ಅಂದರೆ ಅವ್ರಿಗೆ ಬೇರೆ ರೋಗಗಳು ಜೊತೆಗಿತ್ತು. ಶುಗರು, ಬ್ಲಡ್ ಪ್ರೆಷರು ಅಥವಾ ಇನ್ಯಾವುದರ ಒಂದು ಮುಟ್ಟಿಗೆ ಸಂಬಂಧಪಟ್ಟ ಕಾಯಿಲೆಗಳಿತ್ತು. ಆದ್ದರಿಂದ ಅವರಿಗೆ 50% ಕಂಟ್ರೋಲ್ ಬಂದಿರಲಿಲ್ಲ. ಆದರೆ ಅದಕ್ಕೂ ಏನು ಮಾಡಬೇಕು ಅಂತ ಮುಂದಿನ ನಾನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಅದ್ರ ಬಗ್ಗೆ ಏನಾದ್ರು ಸಂಶಯ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಫೋನ್ ನಂಬರ್ ಕೊಟ್ಟಿರ್ತೀನಿ, ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ನನಗೆ ಉಪಯೋಗ ಆಗುತ್ತೆ. ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕು ಅಂತ ಲೈಕ್ ಮಾಡಿ. ನಿಮಗೆ ಏನಾರು ಈ ರೋಗ ಇದ್ದರೆ ಇದರಿಂದ ಲಾಭ ಪಡ್ಕೊಳ್ಳಿ. ಇಲ್ಲ ನಿಮಗೆ ಗೊತ್ತಿರೋರು, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ಅಥವಾ ನಿಮಗೆ ಯಾವುದೋ ಗ್ರೂಪ್ಸಲ್ಲಿ ಗೊತ್ತಿರೋ ಯಾರು ಇದ್ದರೆ, ನಿಮ್ಮ ಅಕ್ಕಪಕ್ಕ ಯಾರು ಇದ್ದರೆ, ಮನೆ ಹತ್ರ ಈ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಹೆಚ್ಚು ಗ್ರೂಪಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಪ್ರೋತ್ಸಾಹ ಸಿಗುತ್ತೆ. ಮುಂದಿನ ಯಾವ ರೋಗದ ಬಗ್ಗೆ ನಿಮಗೆ ಮಾಹಿತಿ ಬೇಕು, ಅದಕ್ಕೆ ಮನೇಲಿ ಏನು ಮಾಡ್ಕೋಬೋದು, ನಿಮ್ಮ ಮಾತ್ರೆ ಬಿಡುವುದಕ್ಕೆ ಎಂತೆಂಥ ಒಂದು ಉಪಾಯಗಳು ಬೇಕು ಅನ್ನೋದು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಬಂದು ಅದ್ರ ಬಗ್ಗೆ ನಿಮಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಈ ಚಾನಲಲ್ಲಿ ಬರೀ ಆರೋಗ್ಯಕ್ಕೆ ಮಾತ್ರ ಸಂಬಂಧಪಟ್ಟದಲ್ಲದೇ ಬೇರೆ ಒಂದು ವಿಷಯಗಳನ್ನು ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದು ರಾಜಕೀಯ ಆಗಿರ್ಬೋದು, ಅದು ಕ್ರೀಡೆ ಆಗಿರ್ಬೋದು, ಅದು ಸಿನಿಮಾ ಆಗಿರ್ಬೋದು. ಇವಾಗ ನಡೀತಾ ಇರೋ ವಿದ್ಯಮಾನದಲ್ಲಿ ಏನು ಒಂದು ಆಸಕ್ತಿ ಇರೋ ಒಂದು ವಿಷಯಗಳಿದೆ ಅದನ್ನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ಸಂಗತಿ ಹೇಳ್ತೀನಿ, ಇವತ್ತಿನ ವೀಡಿಯೋ ಮುಗಿಸ್ತೀನಿ. ಮುಂದಿನ ವೀಡಿಯೋಯಿಂದ ನಾನು ಬೇರೆ ವಿಷಯನ ತರ್ತೀನಿ. ಜೊತೆಗೆ ಆರೋಗ್ಯದ ಬಗ್ಗೆ ನಿಮಗೆ ವಿಷಯ ತಿಳಿಸ್ಕೊಡ್ತೀನಿ. ಇದು ನಿಮಗೆ ಹೇಗೆ ಅನಿಸ್ತು ಅಂತ ನನಗೊಂದು ವಿಷಯದಲ್ಲಿ ತಿಳಿಸಿ. ಜೀವನದಲ್ಲಿ ಬದುಕಿದ್ದು ಸತ್ತ ಹಾಗೆ ಅನುಭವ ಕೊಡುವಂಥ 2 ವಿಷಯ ಅಂದರೆ, 1 ಅನುಮಾನ, 2 ಅವಮಾನ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.